ಇದಕ್ಕೆ 8 ವರ್ಷ ಇದಕ್ಕೆ ಹೋಟ್ಲ ಕೆಲಸ ಮಾಡ್ತಿದ್ದೆ. ಬೇರೆ ಹೋಟೆಲ್ ಕೆಲಸ ಮಾಡ್ತಿದ್ದೆ. ಲೋಟ ತೊಳೆ ಕೆಲಸ ಮಾಡ್ತಿದ್ದೆ ಅವಾಗ. ಲೋಟ ತೊಳಿತಾ 70 ಇಸ್ವಿಯಲ್ಲಿ. ಸ್ನೇಹಿತರೆ ನಮಸ್ಕಾರ, ನಾನು ಗುಬ್ಬಚ್ಚಿ ಸತೀಶ್. ನಾನು ದಾವಣಗೆರೆಯ ನಿಟ್ಟುವಳ್ಳಿ ಹೊಸ ಬಡಾವಣೆ ಅಂತ ಇದು 2ನೇ ಮೇನ್ 6ನೇ ಕ್ರಾಸ್ ಅಂತ ಬರ್ತಾ. ಇಲ್ಲಿ ಚಂದ್ರಯ್ಯ ಅಥವಾ ಚಂದ್ರಪ್ಪ ಹೋಟೆಲ್ ಅಂತ ಒಂದು ತುಂಬ ಹಳೇ ಹೋಟೆಲ್ ಇದೆ. ಈ ಹೋಟೆಲಿಗೆ ಇವತ್ತು ಬಂದಿದ್ದೀನಿ. ಈ ಹೋಟೆಲ್ ಯಾವಾಗ ಶುರುವಾಗಿದೆ, ಇದ್ರ ವಿಶೇಷ ಏನು, ಸೊ ಭಾಳ ಕುತೂಹಲಕರ ಅಂಶಗಳಿವೆ. ಬನ್ನಿ ಏನು ಅಂತ ತಿಳ್ಕೊಳ್ಳೋಣ. ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಚಂದ್ರಯ್ಯ ಹೋಟ್ಲಲ್ಲಿ ಮಾಲೀಕರಾದ ಚಂದ್ರಪ್ಪ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸೊ ಇದು ಚಂದ್ರಯ್ಯ ಹೋಟೆಲ್ಲು. ನೋಡ್ಬೋದು, ಭಾಳ ಹಳೇ ಕಾಲ ಶೈಲಿ ಹೋಟೆಲ್ಲು. ಅದ್ರ ತುಂಬ ಚೆನ್ನಾಗಿ ರನ್ ಆಗ್ತಾಯಿದೆ. ಇವಾಗ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇರ್ತಾರೆ. ಸೊ ಈ ಹೋಟೆಲಲ್ಲಿ ಬೆಳಗ್ಗೆ ಏನೆಲ್ಲ ತಿಂಡಿ ಮಾಡ್ತಾರೆ, ಮಧ್ಯಾಹ್ನ ಏನಿರುತ್ತೆ, ಸೊ ತಿಳ್ಕೊಳ್ಳೋಣ ಬನ್ನಿ. ಮಾಲೀಕರಾದ ಶ್ರೀಯುತ ಚಂದ್ರಪ್ಪ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ಆರಾಮಿದೆ ಸರ್. ಇಲ್ಲಿ ದಾವಣಗೆರೆನಲ್ಲಿ ಯಾರಾದರೂ ಕೇಳಿದ್ರೆ ಹಳೆ ಹೋಟೆಲ್ಲಿ ಚಂದ್ರಪ್ಪ ಅವ್ರ ಹೋಟ್ಲು ಕೂಡ ಒಂದು ಅಂತ ಹೇಳ್ತಾರೆ. ಸೊ ಎಷ್ಟನೇ ವರ್ಷದಲ್ಲಿ ಸರ್ ಶುರುವಾಗಿದೆ ಈ ಹೋಟೆಲ್ಲು? 73ನೇ ಇಸ್ವಿಯಲ್ಲಿ. 73ನೇ ಇಸ್ವಿ. ಸೊ ಅವಾಗಲಿಂದ ನಾನು ಇದೇ ಜಾಗದಲ್ಲಿ ಇದೆಯಾ? ಇಲ್ಲ, ಅಲ್ಲಿ ಬೇರೆ ಕಡೆಗಿದ್ದೆ, ಅಲ್ಲಿಂದ ಇತ್ಲ ಬಂದ್ವಿ ಕಡೆಗೆ. ಇಲ್ಲಿಗೆ ಬಂದು ಎಷ್ಟು ವರ್ಷಗಳಾಯಿತು ಸರ್? ಇಲ್ಲಿ ಬಂದಲ್ಲ 40 ವರ್ಷ ಆಯ್ತು. 40 ವರ್ಷ ಆಯ್ತು ಅಲ್ಲಿ ಇದೇ ಜಾಗದಲ್ಲಿ? ಇದೇ ಜಾಗದಲ್ಲಿ. ಸೊ ಬೆಳಗ್ಗೆ ಎಷ್ಟೊತ್ತಿಗೆ ಶುರು ಆಗುತ್ತೆ ಸರ್ ನಿಮ್ಮ ಹೋಟೆಲ್? ಬೆಳಗ್ಗೆ 4 ಗಂಟೆಗೆ ಬರುತ್ತೆ. ತಿಂಡಿ ಎಷ್ಟೊತ್ತಿಗೆ ರೆಡಿ ಇರುತ್ತೆ? ತಿಂಡಿ 5 ಗಂಟೆಗೆ ರೆಡಿ ಆಗಿರುತ್ತೆ. ಇಡ್ಲಿ ಸಾಂಬಾರ್ 5 ಗಂಟೆಗೆ ರೆಡಿ ಇರುತ್ತಾ? ಇಡ್ಲಿ ಸಾಂಬಾರ್ ರೆಡಿ ಇರುತ್ತೆ. 6 ಗಂಟೆಗೆ ಮಂಡಕ್ಕಿ, ಪಲಾವು, ಮಿರ್ಚಿ, ಬಜ್ಜಿ. ಓಕೆ. ದೋಸೆ 7 ಗಂಟೆಗೆ. ದೋಸೆ 7 ಗಂಟೆಗೆ. ಪೂರಿ 7 ಗಂಟೆ ಮೇಲೆ. ಮತ್ತೆ ಏನೇನು ಮಾಡ್ತೀರಾ ಸರ್? ಈ ಜಾಮೂನು ಎಲ್ಲ ಮಾಡಿ? ಜಾಮೂನು, ಉದ್ದಿನ ವಡೆ, ಮಂಡಕ್ಕಿ, ಪಲಾವು. ಓಕೆ. ಇಡ್ಲಿ ವಡ, ರೈಸ್ ಬಾತು, ಮಧ್ಯಾಹ್ನ ಚಪಾತಿ ಊಟ. ಓಕೆ. ಸಂಜೆ ನರ್ಗಿಸು, ಮಸಾಲೆ ಮಂಡಕ್ಕಿ, ಅವಲಕ್ಕಿ ಸೇವು, ಮಸಾಲೆ ಅವಲಕ್ಕಿ. ಸಂಜೆ ತನಕ ಇರುತ್ತೆ ಬೆಳಗ್ಗೆ ಸರ್ 9 ಗಂಟೆವರೆಗೂ. ಬೋಂಡ, ದೊಡ್ಡ ಮೆಣಸಿಗೆ ಬೋಂಡ. ಓಕೆ. ಮಧ್ಯಾಹ್ನ ಆಂಬೋಡೆ, ಬಜ್ಜಿ. ಓಕೆ. ಇದೆಲ್ಲ ಇರುತ್ತೆ. ಸಾಂಬಾರೇ ಹೆಚ್ಚಿಗೆ ಜಾಸ್ತಿ ಹೋಗುತ್ತೆ ನಮ್ಮದು. ಸಾಂಬಾರು ಜಾಸ್ತಿ ಹೊರಗೆ ಎಲ್ಲ ಪಾರ್ಸಲ್ ಹೋಯ್ತಾರೆ ಜಾಸ್ತಿ. ಸೊ ಊಟಕ್ಕೆ ಸಾಂಬಾರು ಪಾರ್ಸಲ್ ತೊಗೊಂಡೋಗಿ ಊಟಕ್ಕೆ ಸಾಂಬಾರು ಇರ್ತಾರೆ. ಸರ್ ನೀವು ಏನಕ್ಕೆ ಹೋಟೆಲ್ ಉದ್ಯಮಕ್ಕೆ ಬಂದಿದ್ದು? ಇಲ್ಲ ಸರ್, ನಾನು ಸಣ್ಣ ಇದ್ಕಲ್ಲಿ 8 ವರ್ಷ ಇದ್ಕಲ್ಲಿ ಹೋಟ್ಲ ಕೆಲಸ ಮಾಡ್ತಿದ್ದೆ. ಬೇರೆ ಹೋಟೆಲ್ ಕೆಲಸ ಮಾಡ್ತಿದ್ದೆ. ಲೋಟ ತೊಳೆ ಕೆಲಸ ಮಾಡ್ತಿದ್ದೆ ಅವಾಗ. ಲೋಟ ತೊಳಿತಾ 70 ಇಸ್ವಿಯಲ್ಲಿ. 70ನೇ ಇಸ್ವಿಯಲ್ಲಿ 6 ತಿಂಗಳು ಪುಕ್ಷಟೆ ಲೋಟ ತೊಳೆದ ನಾನು. ಊಟಕ್ಕೋಸ್ಕರ ಅವಾಗ ಭಾರಿ ಕಷ್ಟ ಊಟದ್ದು. 6 ತಿಂಗಳು ಲೋಟ ತೊಳೆದು ಆಮೇಲೆ ತಿಂಗಳಿಗೆ 5 ರೂಪಾಯಿ ಸಂಬಳ. ನಾಗೇಶ್ವರ ಹೋಟ್ಲ್ ಅಂತ ಇತ್ತು ನಿಟ್ಟುವಳ್ಳಿ ರೋಡ್ನಲ್ಲಿ. ಎಲ್ಲಿ ಸರ್? ನಿಟ್ಟುವಳ್ಳಿ ರೋಡ್ನಲ್ಲಿ ಮ್ಯಾಲೆ ನಾಗೇಶ್ವರ ಹೋಟ್ಲ, ಶಿವಪ್ಪ ಸರ್ಕಲ್ ಈ ಕಡೆಗೆ. ಓಕೆ. ನಾಗೇಶ್ವರ ಹೋಟ್ಲ್ ಅಂತ ಅದು, ಬ್ರಾಹ್ಮಣ ಪೈಕಿ. ಓಕೆ. ಅವ್ರ ಹತ್ರ ಕೆಲಸ ಮಾಡ್ತಿದ್ದೆ ನಾನು. ಓಕೆ. ಅಲ್ಲಿಂದ ಬಿಟ್ಟು ಆಮೇಲೆ ಬೇರೆ ಕೆಲ್ಸಕ್ಕೆ ಹೋಗ್ತಿದ್ವಿ. ಆಮೇಲೆ ನಮ್ಮ ತಂದೆಯವರು ಶುರು ಮಾಡ್ಕೊಂಡ್ರು. ಅವರೇ ನಮ್ಮ ತಂದೆಯವರು. ಆ ಕಡೆ ನಮ್ಮ ಅಣ್ಣರು, ಇವ್ರು ನಮ್ಮ ತಂದೆಯವರು. ಅವರು ಮೆಲ್ಲಕ್ಕೆ ಶುರು ಮಾಡ್ಕೊಂಡ್ರು. ಶುರು ಮಾಡ್ಕೊಂಡ್ಮೇಲೆ ಆಮೇಲೆ ನಾನು ಕೆಲ್ಸಕ್ಕೆ ಹೋಗಿ ಬಿಟ್ಟೆ. ಬಿಟ್ಟು ನಮ್ಮ ತಂಗಿ ನಮ್ಮಪ್ಪ ನಡೆಸ್ತಿದ್ರು ಆ ಹೋಟ್ಲಲ್ಲಿ ಸಣ್ಣದಾಗ. ನಮ್ಮ ತಂಗಿ ಒಂದಿತ್ತು ಬಸಮ್ಮ ಅಂತೇಳಿ, ಅವ್ರು ನಡೆಸ್ತಾಯಿದ್ರು. ಅವ್ರು ನಡೆಸ್ಬೇಕಾದ್ರೆ ಆಮೇಲೆ ನಮ್ಮ ತಂದೆಯವ್ರು ಬಿಟ್ಟು ನಾನು ಕೆಲಸ ಬಿಟ್ಟು ಹೋಟ್ಲ್ ಕೆಲಸ ನಿಂತ್ಕೊಂಡೆ ಅವಾಗ. ಓಕೆ. ಸೊ ನೀವೇ ಹೋಟ್ಲ್ ಶುರು ಮಾಡಿದ್ರಿ? ನಮ್ಮ ತಂದೆ ಶುರು ಮಾಡಿದ್ರೆ ನಾವು ಮುಂದೆ ನಡ್ಸಕ್ಕೆ ಶುರು ಮಾಡಿದ್ವಿ. ಹಿಂಗಾಗಿ ನಮ್ಮ ತಂಗಿಯರು ಇದ್ರು ಅವಾಗ. ನಮ್ಮ ತಂಗಿನೇ ಇದ್ದದ್ದು ನಮ್ಮ ಅಪ್ಪರ ಜೊತೆಗೆ. ನಾವೆಲ್ಲ ಕೆಲ್ಸಕ್ಕೆ ಹೋಗಿದ್ದು. ನಾವು ನಮ್ಮ ಅಣ್ಣರು, ಆ ಕಡೆ ನಮ್ಮ ಅಣ್ಣರು, ಅವರು ಕೆಲ್ಸಕ್ಕೆ ಹೋಗಿದ್ದು ನಾವು ಪ್ರಗತಿಗೆ. ಈಗ ನಿಮ್ಮ ಅಣ್ಣವರು ತೀರ್ಕೊಂಡ್ರು. ಅವರಿಲ್ಲ? ಇಲ್ಲ, 95 2015 ತೀರ್ಕೊಂಡ್ರು ಅವರು. ಓಕೆ. ನಮ್ಮ ತಮ್ಮ ಒಬ್ಬನಿದ್ದ, ನಮ್ಮ ತಮ್ಮರು ಅವರು ತೀರ್ಕೊಂಡ್ರು. ಈಗ ನಾವು 3 ಜನ ಅಣ್ಣ ತಮ್ಮಳು. ಓಕೆ. ನಾನೊಬ್ಬನೇ ಉಳಿದ್ರದ. ಈಗ ನಮ್ಮ ತಮ್ಮನ ಮಕ್ಕಳು 3 ಜನ ಅದಾರ. ಓಕೆ. ಹೆಣ್ಮಕ್ಳು. ಒಬ್ಬರು ಮದುವೆ ಮಾಡಲಿ, ಇನ್ನೊಬ್ಬರು ನಾಳೆ ನವಂಬರ್ಗೆ ಐತಿ. ಓಕೆ. ಇನ್ನು ಒಬ್ಬಾಕಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಳೆ. ಸೊ ನೀವು ಮೂಲ ದಾವಣಗೆರೆನಾ? ಅಲ್ಲ, ರಾಣೆಬೆನ್ನೂರು ತಾಲೂಕು ಲಿಂಗದಹಳ್ಳಿ ಅಂಥೇಳಿ. ಲಿಂಗದಹಳ್ಳಿಯಿಂದ ಬಂದಿದ್ದು ನಾವು.
ಓಕೆ. ಸೊ ಈಗ ದಾವಣಗೆರೆಯವ್ರು ಆಗಿದ್ದೀರಾ. 64ನೇ ಇಸ್ವಿಲಿ ನಾವು ಹೋಟ್ಲು ಭಾಳ ಫೇಮಸ್ ಇದೆ. ಏನು ವಿಶೇಷ ನಿಮ್ಮ ಹೋಟ್ಲದು? ಇದು ಮಂಡಕ್ಕಿ, ತೋಸಿ ಮಂಡಕ್ಕಿ, ತೋಸಿದ ಮಂಡಕ್ಕಿ, ಮೆಣಸಿನ್ಕಾಯಿ ಬಜ್ಜಿ, ಇದು ಫೇಮಸ್ಸು ಓಕೆ. ನಮ್ಮದು. ಸಾಯಂಕಾಲ ನರ್ಗಿಸು, ಮಸಾಲೆ ಮಂಡಕ್ಕಿ, ಅವಲಕ್ಕಿ ಸೇವು. ಇಷ್ಟು ವರ್ಷದಿಂದ ಹೋಟ್ಲ್ ಬಿಸ್ನೆಸ್ಸಲ್ಲಿ ಇದ್ದೀರಾ. ಹೋಟ್ಲ್ ಉದ್ಯಮದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಪರವಾಗಿಲ್ಲ ಸರ್, ದುಡಿಮೆ ಮಾಡೋಕ್ಕೆ ಚೆನ್ನಾಗೆ. ಏನಪ್ಪ ಅಂದರೆ ನಾವು ಜನಗಳನ್ನ ಸಂಪಾದಿಸ್ಕೋಬೇಕು, ಇಂಪಾರ್ಟೆಂಟು. ಇನ್ನೂ ದೊಡ್ಡದು ಮಾಡಬೇಕು ಅಂತ ಇದ್ದೀರಾ? ಮುಂದೆ ಹೆಂಗೆ? ಮುಂದೆ ದೊಡ್ಡದು ಮಾಡೋಕ್ಕೆ ನಮ್ಮಲ್ಲಿ ಯಾರಿಲ್ಲ. ನಾನು ಹೋದ್ನಿ ಅಂದರೆ ಯಾರಿಲ್ಲ ನಮ್ಮಲ್ಲಿ ಮಾಡೋದು. ಸೊ ನೀವೇ ಲಾಸ್ಟ್ ನಾವೇ. ಯಾರು ಹೋಟೆಲ್ ನೋಡ್ಕೊಳಕ್ಕಾಗಲ್ಲ? ಆಗಲ್ಲ. ಎಷ್ಟು ಜನ ಕೆಲಸ ಕೊಟ್ಟಿದ್ದೀರಾ ಸರ್? ಈ ಸುಮಾರು 10 ಜನ ಇದ್ದರು. 10 ಜನ ಇಲ್ಲಿ ಕೆಲಸ ಮಾಡ್ತಾರೆ, ಭಟ್ರುಗಳು ಎಲ್ಲ ಸೇರಿ. ಓಕೆ. ಒಂದು ಮಸಾಲೆ 3 ಇಡ್ಲಿ ಅಲ್ಲ, 70, 120 ಇಟ್ಕೊಡೋದೆ 120. ನೋಡಿ, ಇದು ದಾವಣಗೆರೆ ಹಳೆ ಹೋಟೆಲ್ಲು. ಅವ್ರು ನಮ್ಮ ಸೊಸೆ, ಅವರು ನಮ್ಮ ಮಗನ ಹೆಂಡತಿ. ನಮಸ್ಕಾರ. ಇವನು ಮೊಮ್ಮಗ. ಆಕಿ ಮಗಳು ಸಾಕ್ಸು ಆಕಿ ಮೊಮ್ಮಗಳು. ಆಕಿ ಭಾರಿ ಚುರುಕ, ಹಾಕಿದೆ ಭಾರಿ ಕೆಲಸ. ಆಕಿ ನಂದೇ ಹೋಟ್ಲಿದು ಅಂತಾಳೆ ಆಕಿ. ಯಾರಿಗೆ ಮಾಡಂಗಿಲ್ಲ, ನಂದೇ ಹೋಟ್ಲಿದು ಅಂತಾಳೆ. ಮಗ ತೋರಿಸಿಲ್ಲ, ಬಂದಿದ್ದೀವಲ್ಲ, ಮಗ ತೋರಿಸು. ಹಾಯ್, ನಂದೇ ಹೋಟ್ಲು ಅಂತಾಳೆ ಆಕಿ. ನಾವು ನಿಮ್ಮ ಹೋಟ್ಲು ತಗೊಂಡೋಗೋಣ ಅಂತ ಬಂದಿದ್ದೀವಿ ಇವತ್ತು ನಮ್ಮ ಮನೆಗೆ. ತಗೊಂಡೋಗೋಣ ಪುಟ್ಟ. ಇವನಿಗೆ ಎದುರಿಸ್ತಾಳೆ, ಇವನಿಗೆ ಎದುರಿಸ್ತಾಳೆ ಆಕಿ. ನಂದು ಹೋಟ್ಲಿದು ಯಾರು ಕೊಡಂಗಿಲ್ಲ ಅಂತಾಳೆ. ಹಂಗೆ ಸರ್, ಮತ್ತೆ ನೀವು ಹೋಟ್ಲು ಬಗ್ಗೆ ಏನು ಹೇಳಕ್ಕೆ ವಿಶೇಷಪಡು? ಇಲ್ಲ ಸರ್, ಚೆನ್ನಾಗಿದೆ, ಚೆನ್ನಾಗಿ ನಡೀತದೆ, ಆರಾಮಿದೆ. ದೋಸೆ ಅದೊಂದು ಮಾಡ್ಕೊಳ್ಳಿ. ಒಂದೇ ತೋರಿಸ್ಬಿಡಿ ನಿಮ್ಮ ಹೋಟ್ಲನ್ನ. ನೀವೇ ತೋರಿಸ್ಬಿಡಿ ಒಂದ್ಸತಿ. ನೀವೇ ತೋರಿಸ್ಬಿಡಿ ಒಂದ್ಸತಿ ನಿಮ್ಮ ಹೋಟ್ಲನ್ನ. ದೋಸೆ ಹಾಕದ? ಅಲ್ಲ, ತೋರಿಸ್ಬಿಡಿ ಏನೇನು, ಎಲ್ಲೆಲ್ಲ ಏನೇನು ಮಾಡ್ತೀರಾ. ಬರ್ರಿ ಸರ್. ಏನೇನು ತಿಂಡಿ ಮಾಡ್ತೀರಾ ಎಲ್ಲ ಬರ್ರಿ, ತೋರಿಸಿ. ಅಮ್ಮ ಗುಬ್ಬಚ್ಚಿ ಸತೀಶ್ ಅಂತ. ಇದು ದೋಸೆ ಅಂತೀವಿ. ದೋಸೆ ದೋಸೆ ಹಾಕ್ಲಿ ಒಂದಾ? ಇರಲಿ ಸರ್, ಪರವಾಗಿಲ್ಲ. ಇದು ಇಡ್ಲಿ ತಿಂಡಿ ಮಾಡೋ ಸ್ಟವ್. ಇದು ಇಡ್ಲಿ ಬಾಕ್ಸ್ ಇದೆ, ಇಡ್ಲಿ ಕಡೆಗೆ ಇದೆಲ್ಲ ಇದೆ. ಇಡ್ಲಿ ಎಲ್ಲ ರೆಡಿ ಆಗಿದೆ. ರೆಡಿ ಆಗಿದೆ. ಇದರಲ್ಲಿ ಜಾಮೂನು ಇದೆಲ್ಲ ಇರೋದು. ಜಾಮೂನು ಡೈಲಿ ಮಾಡ್ತೀರಾ ಜಾಮೂನು? ಡೈಲಿ 2 ದಿವ್ಸಕ್ಕೆ ಸರ್. ಎಷ್ಟು ಸರ್ ಜಾಮೂನು? ಒಂದು 12 ರೂಪಾಯಿ. 12 ರೂಪಾಯಿ ಒಂದು ದೊಡ್ಡ ಜಾಮೂನು. 12 ರೂಪಾಯಿಗೆ 12 ರೂಪಾಯಿ ಒಂದು ಜಾಮೂನು ಈ ಕಾಲದಲ್ಲಿ. 12 ರೂಪಾಯಿ. ಓಕೆ ಓಕೆ. ಇದು ಮಂಡಕ್ಕಿ, ತೋಸಿ ಮಂಡಕ್ಕಿ ನಿಮ್ಮಲ್ಲಿ ಇದೆ ಫೇಮಸ್ಸು? ಇದೆ ಫೇಮಸ್ಸು. ಓಕೆ. ಪಲಾವ್. ಓಕೆ. ಇದು ಖಾರ. ಬಿಸಿಬೇಳೆ ಬಾತ್ ಮಾಡ್ತೀರಾ? ಇಲ್ಲ, ಬಿಸಿಬೇಳೆ ಬಾತ್ ಮಾಡಲ್ಲ, ಪಲಾವ್ ಮಾಡ್ತೇವೆ. ನರ್ಗಿಸ್ ಮಂಡಕ್ಕಿ. ಓಕೆ. ನರ್ಗಿಸು ಬಜ್ಜಿ, ಮೆಣಸಿನ್ಕಾಯಿ. ಓಕೆ. ಇಲ್ಲಿ ಇದು ಸಾಂಬಾರು. ಇದು ಇಡ್ಲಿ ನೋಡಿ, ಇಡ್ಲಿ. ಓಕೆ. ಇಡ್ಲಿ ಇದು ಪಾಪಲ್ಯ. ಸಾಂಬಾರು. ಇಲ್ಲಿದೆ ಸಾಂಬಾರು. ಜೊತೆ ಕಾಫಿ ಟೀ ಎಲ್ಲ ಸಾಂಬಾರು. ಇಲ್ಲಿ ಟೀ ಕಾಫಿ ಸ್ಟವ್ ಇದೆ. ಟೀ ಕಾಫಿ ಎಲ್ಲ ಇಲ್ಲ. ಸಾಂಬಾರು. ಇಲ್ಲಿ ತೊಳೆಯೋದು, ಆ ಕಡೆಗೆ ಬಿದ ಎಲ್ಲ ಹಾಕ್ಲಿ. ಓಕೆ ಓಕೆ, ಬನ್ನಿ. ಪೂರಿ ಕೂಡ ಮಾಡ್ತೀರಾ? ಸೊ ಮಧ್ಯಾಹ್ನ ಊಟ ಇರುತ್ತೆ? ಮಧ್ಯಾಹ್ನ ಚಪಾತಿ ಊಟ, ಅನ್ನ ಸಾಂಬಾರು. ಸರ್, ಒಂದು ಮಸಾಲೆ ದೋಸೆ. ಇಲ್ಲೆಲ್ಲ ಹಳೆ ದಾವಣಗೆರೆಲ್ಲ ದೊಡ್ಡ ದೊಡ್ಡ ಮಸಾಲೆ ದೋಸೆಗಳು ಸಿಗ್ತವೆ ಅಲ್ಲ. ನಾನು ಸರ್, ನಿಮ್ಮ ಹೋಟ್ಲು ಬಗ್ಗೆ ಮತ್ತೇನಾದರೂ ಹೇಳೋಕ್ಕಿದ್ರೆ ಹೇಳಿ, ಪರವಾಗಿಲ್ಲ. ಇಲ್ಲ ಸರ್, ಏನಿಲ್ಲ, ನಮ್ಮದು ಚೆನ್ನಾಗಿದೆ. ನಾನು ಒಬ್ಬನೇ ಇರೋದು, ಕೆಲಸಗಾರರು ಎಲ್ಲ. ನಮ್ಮ ಸ್ವಾಮಿಯರು ಅದಾರೆ, ನಮ್ಮ ಸ್ವಾಮಿಯರು. ಇವರು ಸ್ವಾಮಿಯರು ಹೇಳ್ರಿ. ಸ್ವಾಮಿಯರೇ, ಅವರು ಮಹಾನಗರ ಪಾಲಿಕೆಗೆ ಇದಾಗಿದ್ರು ಅವರು. ಸರ್ ನಮಸ್ಕಾರ. ಬಾಯ್ ಹೇಳ್ರಿ. ಒಂದು ನಿಮಿಷ ತಡೀರಿ, ಒಂದು ನಿಮಿಷ ಮೈಕ್ ಇಸ್ಕೊತೀನಿ. ಸರ್, ನಿಮ್ಮ ಹೋಟ್ಲು ಬಗ್ಗೆ ಮಾಹಿತಿ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದಗಳು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ಕಾರ. ನಮಸ್ಕಾರ. ಏನು ಸರ್, ಚಂದ್ರಪ್ಪ ಹೋಟ್ಲು ಬಗ್ಗೆ ಏನು ಹೇಳ್ತೀರಾ ನೀವು? ಬೆಳಗ್ಗೆನ ಇವತ್ತು ಮಸಾಲೆ ದೋಸೆ ತಿಂಡಿಗೆ ಬಂದಿದ್ದೀರಾ? ಹೌದು, ಒಳ್ಳೆ ತಿಂಡಿ ಮಾಡ್ತಾರೆ. ಹಾಂ ಸರ್. ರೀಸನಬಲ್ ರೇಟ್ಸು. ಅದಕ್ಕೆ ಇಲ್ಲಿಗೂ ಹುಡ್ಕೊಂಬರ್ತಾರೆ ಎಲ್ಲ ಜನಗಳು. ಓಕೆ. ನಂದು ವಿದ್ಯಾನಗರ ಮನೆ. ವಿದ್ಯಾನಗರದಿಂದ ಇಲ್ಲಿ ತಿಂಡಿ ತಿನ್ನಕ್ಕೆ ಬಂದಿದ್ದೀರಾ? ಹೌದೌದು. ನಾವು ಇಲ್ಲ ಕಾರ್ಪೊರೇಷನ್ಲಿದ್ದೆ, AAA ಆಗಿ ರಿಟೈರ್ಡ್ ಆಗಿದ್ದೆ. ಮಂಜುನಾಥ್ ಅಂತ. ಮಂಜುನಾಥ್. ಓಕೆ ಓಕೆ. ಇಲ್ಲಿ
ಒಳ್ಳೆ ತಿಂಡಿ ಕೊಡ್ತಾರೆ. ಹಾಂ ಸರ್. ಎಲ್ಲ ಜನಗಳು ಇಲ್ಲಿ ಸುತ್ತಮುತ್ತರೆಲ್ಲ ಬಂದು ಈ ಬೆಳಗ್ಗೆ ಕ್ಲಾಸಿಗೆ ಹೋಗ್ಲಿಕ್ಕೆ ಮಕ್ಕಳಿಗೆ ಇಡ್ಲಿ ದೋಸೆ ಗೀಸೆ ಎಲ್ಲ ಪಾರ್ಸಲ್ ತೊಗೊಂಡೋಗ್ತಾರೆ. ಓಕೆ. ಯಾಕೆಂದರೆ ಒಳ್ಳೆ ತಿಂಡಿ ಕೊಡ್ತಾ ಇರೋದ್ರಿಂದ ಜನ ಎಲ್ಲ ಭಾಳ ಇಲ್ಲಿಗೆ ಭಾಳ ರಶ್ ಇರ್ತದೆ ಯಾವಾಗಲೂ. ವಿದ್ಯಾನಗರದಿಂದ ಇಲ್ಲಿಗೆ ಬಂದಿದ್ದೀರಾ? ಹೌದು, ವಿದ್ಯಾನಗರದಿಂದ ಬಂದೀನಿ. ಒಳ್ಳೆ ತಿಂಡಿ ಎಷ್ಟು ಮಾಡ್ತಾರೆ. ವರ್ಷದಿಂದ ಬರ್ತಿದ್ದೀರಾ ನೀವು? ನಾವು ಹೆಚ್ಚು ಕಮ್ಮಿ ಒಂದು 15 ವರ್ಷದಿಂದ 15 ವರ್ಷದಿಂದ ರೂಢಿ ಆಗ್ಬಿಟ್ಟಿದ್ದೀರಾ? ಓ, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ದೇವರಾಜ್ ತಳವಾರ್ ಅಂತೇಳಿ. ಸೊ ಇಲ್ಲಿ ಬೆಳಗ್ಗೆ ತಿಂಡಿಗೆ ಬಂದಿದ್ದೀರಾ ಚಂದ್ರಪ್ಪ ಅವ್ರ ಹೋಟ್ಲಿಗೆ? ಹೌದು ಹೌದು. ಇಡ್ಲಿ ವಡೆ ತೊಗೊಂಡಿದ್ದೀರಾ? ಇಡ್ಲಿ ಬೋಂಡ? ಹೌದು. ಎಷ್ಟು ವರ್ಷದಿಂದ ಬರ್ತೀರಾ ಸರ್ ಇಲ್ಲಿ? ನಾವು ಸುಮಾರು 20-25 ವರ್ಷದಿಂದನೂ ಬರ್ತಾ ಇದ್ದೀವಿ. ಏನು ವಿಶೇಷ ಸರ್ ಈ ಹೋಟೆಲಲ್ಲಿ? ಇಲ್ಲಿ ಜನಗಳಿಗೆ ಗ್ರಾಹಕರಿಗೆ ಚೆನ್ನಾಗಿ ಮಾತಾಡಿಸ್ತಾರೆ. ಒಳ್ಳೆ ಅಭಿಪ್ರಾಯ. ಆಮೇಲೆ ತಿಂಡಿ ಟೇಸ್ಟ್ ಆಗಲಿ, ಕ್ವಾಂಟಿಟಿ ಆಗಲಿ, ಕ್ವಾಲಿಟಿ ಆಗಲಿ ಎಲ್ಲ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಸೊ ರೆಗ್ಯುಲರಾಗಿ ಬರ್ತಾ ಇದ್ದೀರಾ? ರೆಗ್ಯುಲರ್. ಓಕೆ ಓಕೆ ಸರ್, ಥ್ಯಾಂಕ್ ಯು.